ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ಇವತ್ತು ಆದಿಶಕ್ತಿ ಏನನ್ನು ಯಾವ ಸಂದೇಶವನ್ನು ನೀಡುತ್ತಾರೆ ಎನ್ನುವುದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾರಿಗಿದು ಅನ್ವಯ ಆಗುತ್ತದೆ ಅವರವರ ಪ್ರಕಾರ ಅವ್ರು ನೋಡ್ಕೊಳ್ಬೋದು. ಇದು ಪರ್ಸ್ನಲ್ ರೀಡಿಂಗ್ ಅಲ್ಲ, ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದರಲ್ಲಿ ಯಾವ ವಿಷಯ ಯಾರಿಗೆ ಅನ್ವಯ ಆಗುತ್ತೆ ಅವರು ತಗೋಬೋದು, ಅದು ಬರದೇ ಇದ್ದವರು ಅದನ್ನು ಬಿಡಬಹುದು. ಸರಿ, ಇವತ್ತಿನ ವಿಷಯ ಕೆಲವರ ಆತ್ಮವಿಶ್ವಾಸ ಹಾಗೂ ಹಣಕಾಸಿನ ಸ್ಥಿರತೆಯ ಮೇಲೆ ಒಂದು ಕೆಟ್ಟ ಕಣ್ಣು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸಂಸಾರದಲ್ಲಿ ಮೂರನೆಯ ವ್ಯಕ್ತಿಯ ಪ್ರವೇಶ ನಿಮಗೆ ಅರ್ಥ ಆಗಿರ್ಬೋದು ಏನಂತಾಳೆ. ಅದನ್ನು ಬಿಡಿಸಿ ಹೇಳ್ತೀನಿ. ಗಂಡ ಹೆಂಡರ ನಡುವೆ ಮತ್ತೊಬ್ಬ ವ್ಯಕ್ತಿ, ಅದು ಹೆಣ್ಣು ಆಗಿರ್ಬೋದು ಗಂಡು ಆಗಿರ್ಬೋದು, ಈ ರೀತಿ ಬರೋದರಿಂದ ಆಗುವಂಥ ಕಲಹ ಸಂಸಾರದಲ್ಲಿ ಏನು ಆಗಬಹುದು ಅನ್ನೋದನ್ನು ನಿಮಗೂ ಎಲ್ಲ ಚೆನ್ನಾಗಿ ಗೊತ್ತು. ಕೆಲವರಿಗೆ ಪ್ರವೇಶ ಆಗಿದೆ ಅನ್ನೋದು ಕೆಲವರಿಗೆ ಕನ್ಫರ್ಮ್ ಇದೆ, ಇನ್ನು ಕೆಲವರಿಗೆ ಕನ್ಫರ್ಮ್ ಇಲ್ಲ, ಅದಕ್ಕೆ ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿದೆ, ಹೌದು ಮೂರನೇ ವ್ಯಕ್ತಿ ಪ್ರವೇಶ ಆಗಿದೆ ಅಂತ. ಅವರು ಬರ್ತಿದ್ದು ಅದನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಅಂತಂತಂದ್ರೆ ಇವತ್ತಿನ ರೀಡಿಂಗ್ ಪ್ರಕಾರ ಅದು ಅವರ ಸಂಸಾರದಲ್ಲಿ ಕಲಹ ಹೆಚ್ಚಾಗೋದಕ್ಕೆ ಹೊರತು ಅದೇನು ಒಳ್ಳೆಯದಕ್ಕಲ್ಲ. ಇವತ್ತಿನ ಸ್ಥಿತಿ ಅವರದ್ದು ಯಾವ ರೀತಿ ಐತಿ ಅಂತಂದ್ರೆ, ಇವರ ಈ ಸ್ಥಿತಿಗತಿಯನ್ನು ಯಾವ ರೀತಿ ಮುರಿಬೇಕು ಅನ್ನುವಂಥ ಯೋಚನೆ ಮಾಡುವಂಥ ಜನರಿಗೆ ಇವರೇನು ಆ ಮೂರನೇ ವ್ಯಕ್ತಿಯನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರಲ್ಲ ಅವರಿಗೆ ಆಹಾರ ಆದಂಗೆ ಇವರು. ಯಾಕಂದ್ರೆ ಅವ್ರೇನು ಬಯಸಿದ್ರು ಅದನ್ನು ಇವರು ಸ್ವೀಕಾರ ಮಾಡ್ದಂಗೆ ಆಗೈತಿ. ಗಂಡ ಹೆಂಡರ ನಡುವೆ ಮತ್ತೊಬ್ಬರು ಬರೋದು ಸಾಂಸಾರಿಕ ಜೀವನದಲ್ಲಿ ಒಳ್ಳೆಯದಲ್ಲ. ಸಾಕಷ್ಟು ಸಂಸಾರಗಳು ಇದೇ ಒಂದು ಕಾರಣಕ್ಕೆ ಹಾಳಾಗಿ ಹೋಗಿವೆ. ಅದಕ್ಕೆ ಕೆಲವರು ಗೊತ್ತಿದ್ದು ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಅದು ಅವ್ರಿಗೆ ಅದು ಒಳ್ಳೆಯದಲ್ಲ. ಇದು ಯೂನಿವರ್ಸ್ ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಇದು ಒಳ್ಳೆಯದಲ್ಲ, ಇದನ್ನು ಆದಷ್ಟು ಇದರಿಂದ ದೂರ ಇರುವಂಥ ಕೆಲಸ ಮಾಡಬೇಕು. ಯಾಕಂತಂದ್ರೆ ನಿಮಗೆ ಇವತ್ತು ಏನೋ ಒಂದು ಸ್ಥಿರತೆ ಇದೆ, ಆ ಸ್ಥಿರತೆ ಯಾವ ಮಟ್ಟಿಗಿದೆ ಅಂತಂತಂದ್ರೆ ನಿಮಗೆ ಈ ಒಂದು ಅಧ್ಯಾಯದಿಂದ ಕೊನೆಗಳಿಸಿ ಮತ್ತೊಂದು ಹೊಸ ಅಧ್ಯಾಯವನ್ನು ಯೂನಿವರ್ಸ್ ನಿಮಗಾಗಿ ತೆರೆದು ಕೊಡುವಂಥ ಕೆಲಸ ಮಾಡ್ತಾಯಿದೆ. ಆದರೆ ನೀವು ಇಲ್ಲೇ ಫೇಲ್ ಆಗಿಬಿಟ್ರೆ ಮುಂದೆ ಏನೋ ಒಂದು ಯೂನಿವರ್ಸ್ನಿಂದ ಏನೋ ಒಂದು ಅವಕಾಶ ನಿಮಗಾಗಿ ಕಾದಿರಿಸೈತಿ, ಅದು ನಿಮಗೆ ಸಿಗೋದಿಲ್ಲ, ಅದು ನಿಮ್ಮ ಕೈ ಎಟ್ಕೋದಿಲ್ಲ. ಅದಕ್ಕೆ ಮೂರನೇ ವ್ಯಕ್ತಿಯನ್ನು ಥರ್ಡ್ ಪರ್ಸನ್ ಬಂದಿದ್ರ ಬಗ್ಗೆ ಗೊತ್ತಿರೋರು ಅದರಿಂದ ಆದಷ್ಟು ಬೇಗ ಹೊರಗೆ ಬರೋದು ತುಂಬ ಒಳ್ಳೆಯದು. ಯೂನಿವರ್ಸ್ ಹೇಳ್ತಾ ಇರೋದು ಇದು. ಇಲ್ಲಿ ಒಂದು ಸಂಸಾರದಲ್ಲಿ ಆಗುವಂಥ ಬಿರುಕುಗಳನ್ನ ಆಗದೇ ಇರೋ ರೀತಿಯೊಳಗೆ ಯೂನಿವರ್ಸ್ ಮೆಸೇಜನ್ನು ಕೊಡುತ್ತೆ ಹೊರತು ಬೇರೆ ಯಾವ ರೀತಿ ಅಂತೂ ಇಲ್ಲ. ಮತ್ತು ಇನ್ನೊಂದಷ್ಟು ಅದೇ ಒಂದು ವಿಷಯ ಇನ್ನೂ ಬೇರೆಯವ್ರಿಗೆ ಕೆಲವೊಂದಷ್ಟು ಮಂದಿಗೆ ತಿಳಿದಿಲ್ಲ. ಆದರೆ ಅದರ
ಒಂದು ಆಭಾಸ ಆಗಿದೆ, ಏನೋ ಥರ ಒಂದು ರೀತಿಯಿಂದ ಬದಲಾವಣೆ ಅವರು ನೋಡ್ತಾ ಇದ್ದಾರೆ. ಅವ್ರಿಗೂ ಇದು ಅವ್ರಿಗೂ ಮೆಸೇಜ್ ಇದೆ ಬರೋದು. ಏನಪ್ಪ ಅಂತಂದ್ರೆ ಅವ್ರದ್ದು ಎನರ್ಜಿ ಇದೇ ರೀತಿ ಇದೆ. ಏನಿದೆ ಅಂತಂದ್ರೆ ಅವ್ರದ್ದು ಸಾಕಷ್ಟು ಹಣಕಾಸಿನ ಸ್ಥಿರತೆ, ಮನೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಹೆಂಡತಿ, ಮಕ್ಕಳು, ಅವರ ಕುಟುಂಬ, ಅವ್ರ ಪರಿವಾರ ಯಾವ ರೀತಿ ಇದೆ ಅಂತಂದ್ರೆ ಅವ್ರಿಗೆ ಆಗದೇ ಇರೋರು ಹೊಟ್ಟೆ ಕಿಚ್ಚು ಪಡುವಂಥ ರೀತಿಯೊಳಗೆ ಇವತ್ತು ಸಮಾಜದಲ್ಲಿ ಅವರು ಜೀವನ ಮಾಡ್ತಾಯಿದ್ದಾರೆ. ಇಂಥ ಒಂದು ಸಮಯದೊಳಗೆ ಈ ರೀತಿಯಾದಂಥ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು ದೊಡ್ಡ ತಪ್ಪು. ಅದಕ್ಕೆ ನಿಮ್ಮ ಸಂಸಾರದೊಳಗೆ ಆ ಮೂರನೇ ವ್ಯಕ್ತಿಯನ್ನು ಪ್ರವೇಶ ಹೊಡೆದಂಗೆ ಇರೋದು ಭಾಳ ಉತ್ತಮ. ಯಾಕಂತಂದ್ರೆ ಕೆಲವೊಂದಿಷ್ಟು ಏನಾಗಿಬಿಡ್ತೈತಿ, ಎಲ್ಲ ರೀತಿಯಿಂದ ಸೌಖ್ಯ ಅಂತ ಒಂದು ಪರಿಸ್ಥಿತಿ ಬಂದ್ಗಳು ಅಂದ್ರೆ ಮನುಷ್ಯನ ಮನಸ್ಸು ಚೇಂಜ್ ಆಗಿಬಿಡ್ತೈತಿ. ಒಂದು ಎಲ್ಲ ರೀತಿಯಿಂದ ಸೌಕರ್ಯ ಸೌಲಭ್ಯಗಳು ಮನುಷ್ಯನಿಗೆ ಸಿಕ್ಕುಳಿ ಅಂತಂದ್ರೆ ಆ ಮನುಷ್ಯನ ಭಾವ ಬದಲಾವಣೆ ಆಗುತ್ತದೆ. ಸರಿ, ಇದೊಂದು ಹಿಂಗೆ ಮಾಡಿದರೂ ಏನು ಮಿಸ್ಟೇಕ್ ಆಗೋದು, ಏನು ತಪ್ಪ, ಈ ರೀತಿ ಒಂದು ಭಾವ ಬರ್ತೈತೆ, ಅದು ತಪ್ಪದು. ಅದನ್ನು ಯಾಕೆ ದೇವರು ಆ ರೀತಿ ಮಾಡಿರ್ತಾನಪ್ಪ ಅಂದ್ರೆ ಅದೊಂದು ನೀವು ಲೆಸನ್ ಪೂರ್ಣ ಮಾಡಿದ್ರೆ, ಈ ಲೆಸನ್ ಏನು ಪರಮಾತ್ಮ ನಿಮಗೇನು ಇದೊಂದು ಲೆಸನ್ ಕೊಡಿದ್ರೆ ಏನು ಪೂರ್ತಿ ಮಾಡಿದ್ರೆ ನಿಮಗೆ ಇದಕ್ಕಿಂತ ಮತ್ತೊಂದು ಉಚ್ಚತರವಾದಂಥ ಒಂದು ಎತ್ತರವಾದಂಥ ಒಂದು ಅವಕಾಶವನ್ನು ನಿಮಗಾಗಿ ಯೂನಿವರ್ಸ್ ಕಾಯ್ದಿಟ್ಟಿದೆ. ಅದು ಹೇಳ್ತಾ, ಅದಕ್ಕೆ ಸಂಸಾರದೊಳಗೆ ಈ ರೀತಿ ಭಿನ್ನಾಭಿಪ್ರಾಯ ಹುಟ್ಟುವಂಥ ಯಾವ ಒಂದು ಅವಕಾಶಕ್ಕೂ ನೀವು ಯಾವೊಂದು ಅವಕಾಶವನ್ನು ಕೊಡಬೇಡ್ರಿ ಅಂತ ಯೂನಿವರ್ಸ್ ಇವತ್ತಿನ ಈ ಮೆಸೇಜ್ದೊಳಗೆ ನಿಮ್ಗೆ ಹೇಳ್ತಾ ಇದೆ. ದಯವಿಟ್ಟು ಆ ರೀತಿ ಇದ್ದರೆ, ನಿಮ್ಗೆ ಗೊತ್ತಾಗಿದ್ದರೆ ಆದಷ್ಟು ಅದರಿಂದ ಹೊರಗೆ ಬರ್ರಿ. ಗೊತ್ತಾಗಲೇ ಇರೋರಿಗೂ ನಾನು ಹೇಳ್ತಾ ಇದ್ದೇನೆ, ಅದು ಯಾರ್ಯಾರಿಗೆ ಅದು ಯಾರ್ಯಾರು ಅದನ್ನು ಅಕಾರ್ಡಿಂಗ್ ಯಾರ್ಯಾರಿಗೆ ಅದು ಅನ್ವಯಿಸುತ್ತೆ ನೋಡ್ಕೊಳ್ರಿ. ಇವತ್ತಿನ ಬಂದಿರತಕ್ಕಂಥ ಯೂನಿವರ್ಸ್ ಸಂದೇಶ ಇದೆ. ನೀವು ಆಲ್ರೆಡಿ ಈಗ ಏನಾಗಿದ್ರೆ ಸಮಾಜದೊಳಗೆ ಒಂದು ಸ್ಥಿತಿಗತಿ ಒಳಗೆ ಸರಿಯಾಗಿದ್ದೀರಿ. ಈಗ ಮೊದಲು ಏನಿದ್ರಿ ಅನ್ನೋದು ಮುಖ್ಯ ಅಲ್ಲ, ಸದ್ಯಕ್ಕೆ ಏನಿದ್ದೀರಿ ಅನ್ನೋದು ಮುಖ್ಯ ಇರುತ್ತೆ ಈಗ. ಅದಕ್ಕೆ ಇಲ್ಲಿ ಸರಿಯಾಗಿ ನಡೆಯೋರನ್ನ ಕಾಲು ಬಿಡೋರು ಭಾಳ ಮಂದಿ ಇರ್ತಾರೆ ಇಲ್ಲಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಅದರಿಂದ ದೂರ ಇರೋಕ್ಕೆ ಪ್ರಯತ್ನ ಮಾಡಿರಿ. ಇದು ಯಾರೋ ಸ್ತ್ರೀನೂ ಆಗಿರ್ಬೋದು, ಪುರುಷ ಯಾರೋ ಆಗಿರ್ಬೋದು, ಸಂಸಾರದೊಳಗೆ ಒಂದು ಭಿನ್ನಾಭಿಪ್ರಾಯ ಬರುವಂಥ ಒಂದು ಯಾವುದೇ ಒಂದು ಅವಕಾಶನ ಕೊಡಬೇಡ್ರಿ. ಇವತ್ತಿನ ಮಟ್ಟಿಗೆ ನೀವು ಎಲ್ಲ ರೀತಿಯಿಂದ ಸೌಖ್ಯ ಇದೆ. ಹೊಳ್ಳೆ ನೀವು ಇನ್ನೊಂದು ಏನಪ್ಪ ಅಂತಂದ್ರೆ ಇದೊಂದು ಲೆಸನನ್ನು ನೀವು ಸರಿಯಾಗಿ ನೀವು ಮಾಡಿದ್ದೆ ಆದ್ರೆ ಮುಂದಿನ ದಿನಗಳದೊಳಗೆ ಇವತ್ತೇನು ಮೆಸೇಜ್ ಬಂದಿದೆ, ಇದು ಯಾರಿಗೆ ಇದು ಎನರ್ಜಿ ಇದು ಹೊಂದ್ಕೊಳ್ಳುತ್ತಲ್ಲ ಅವ್ರಿಗೆ ಮುಂದಿನ ದಿನಗಳೊಳಗೆ ಅದು ಮತ್ತು ಇನ್ನೂ ಅಂತ ಹೆಚ್ಚಿನ ಒಂದು ಅವಕಾಶ ಇದೆ. ಅದಕ್ಕೆ ನೀವು ಇದನ್ನು ಪಾಸ್ ಮಾಡ್ಕೊಂಬರ್ಬೇಕು. ಇವತ್ತೇನಿದೆ ಅದೊಂದು ಪರೀಕ್ಷೆ ನಿಮಗೆ. ಅದೊಂದು ಪರೀಕ್ಷೆ. ಇದು ಕೆಲವರು ನೋಡ್ಬೋದು ಸ್ವಲ್ಪ ಅದು ಒಂದು ರೀತಿಯಿಂದ ಒಂದು ಬೇರೆ ದೃಷ್ಟಿಯಿಂದ ಅದು ಹೇಳ್ತೈತಲ್ಲ, ಏನಪ್ಪ ಅಂತಂದ್ರೆ ನೋಡೋ ದೃಷ್ಟಿ ಕೆಟ್ಟರೆ ಸೃಷ್ಟಿ ಕೆಟ್ಟ ಬಿಡ್ತೈತೆ. ಅದು ನಿಮ್ಗೆ ಅರ್ಥ ಆಗಿರ್ಬೋದು. ನೋಡೋ ದೃಷ್ಟಿ ಕೆಟ್ಟರೆ ಸೃಷ್ಟಿ ಕೆಟ್ಟ ಹೋಗ್ಬಿಡ್ತೈತಿ. ಅದಕ್ಕೆ ಆ ದೃಷ್ಟಿ ಕೆಡಿಸ್ಕೊಳ್ಳೋಂಗೆ ಜೀವನ ಮಾಡಬೇಕು ನೀವು. ಇಷ್ಟೇ ಇವತ್ತಿನ ತಾಯಿ ಆದಿಶಕ್ತಿ ಭವಾನಿ ನಿಮಗೆ ಈ ಮೂಲಕ ಸಂದೇಶವನ್ನು ಕೊಡ್ತಾ ಇರೋದು. ಹಾಗೆ ಎಲ್ಲರಿಗೂ ತಾಯಿ ಆದಿಶಕ್ತಿ ಭವಾನಿ ಎಲ್ಲರಿಗೂ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಶೇರ್ ಮಾಡಿ. ಯಾಕಂದರೆ ಇದೇ ರೀತಿ ಕೆಲವೊಂದಷ್ಟು ಜನರಿಗೆ ಮೆಸೇಜ್ ಪಾಸ್ ಆದ್ರೆ ಅವರು ಇದರಿಂದ ಹೊರಬರುವಂಥ ಕೆಲಸ ಆಗಲಿ. ಹಾಗೆ ನಿಮಗೆ ಈ ಪೋಸ್ಟ್ಗೆ ನಿಮಗೆ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿರಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮಗೆ
ಪರ್ಸ್ನಲ್ ರೀಡಿಂಗ್ ಏನಾದರೂ ಮಾಡಿಸ್ಕೊಳ್ಳೋದು ಅನ್ನೋಂಥದ್ದಿದ್ರೆ ನನ್ನ ನಂಬರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ನಾನು ಕೊಟ್ಟಿದ್ದೀನಿ. ಆ ನಂಬರಿಗೆ ನೀವು ಕಾಲ್ ಕೂಡ ಮಾಡ್ಬೋದು. ಸರಿನಾ? ಸರಿ, ಮತ್ತೆ ಇನ್ನೊಂದು ರೀಡಿಂಗ್ ಮುಖಾಂತರ ನಾನು ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಶರಣು ಶರಣಾರ್ಥಿ.